ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಮುಸ್ಲಿಂ ಬಾಂಧವರಿಂದ ಬಕ್ರೀದ್ ಹಬ್ಬ ನಿಮಿತ್ತ ಸಾಮೂಹಿಕ ಪ್ರಾರ್ಥನೆ ಹಾಗೂ ಪರಸ್ಪರ ಶುಭ ಹಾರೈಕೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಮುಖಂಡರಿಂದ ಪ್ರತಿಭಟನೆ. ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಜನಾಬ್ ಮೌಲಾನ್ ಫರೀದ್ ಖಾನ್ ಸಾಬ್ ಅವರಿಂದ ಕಬರ್ಸ್ಥಾನ್ ಕೌಶಲ್ಯ ಕೇಂದ್ರ ವೀಕ್ಷಣೆ. ತೈಲ ಬೆಲೆ ಏರಿಕೆಯನ್ನು ಸಮರ್ಥಿಸಿಕೊಂಡ ಮುಖ್ಯಮಂತ್ರಿಗಳು. ಹಬ್ಬಗಳಲ್ಲಿ ಹಬ್ಬದೂಟದ ಕುರಿತು ಅಜೋ ಅವರು ಹಂಚಿಕೊಂಡ ಮಹತ್ವದ ಮಾತು. ವಾರ್ತೆಗಳ ವಿವರ. ಪ್ರವಾದಿ ಇಬ್ರಾಹಿಮರ ದೈವಾಜ್ಞೆಯಂತೆ ನಿರ್ವಹಿಸಿದ ಅಪೂರ್ವ ತ್ಯಾಗದ ಸ್ಮರಣಾರ್ಥ ಆಚರಿಸಲ್ಪಡುವ ಹಬ್ಬವೇ ಬಕ್ರೀದ್. ತಾಲೂಕಿನ ಮುಸ್ಲಿಂ ಬಾಂಧವರು ಭಕ್ತಿಯಿಂದ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿ ಪರಸ್ಪರ ಶುಭ ಕೋರಿದರು. ಸಿಂಧನೂರು ನಗರದ ಈದ್ಗಾ ಮೈದಾನದಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ನಗರದ ಮುಸ್ಲಿಂ ಬಾಂಧವರು ಒಂದೆಡೆಗೆ ಸೇರಿಕೊಂಡು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ತದನಂತರ ಪರಸ್ಪರ ಶುಭಾಶಯಗಳು ಕೋರಿದರು. ಈ ಒಂದು ಸಾಮೂಹಿಕ ಪ್ರಾರ್ಥನೆ ಸಂದರ್ಭದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳು, ರಾಜಕೀಯ ಮುಖಂಡರು ಕೂಡ ಭಾಗವಹಿಸಿ ಎಲ್ಲ ಮುಸ್ಲಿಂ ಬಾಂಧವರಿಗೆ ಶುಭಾಶಯ ಕೋರಿದರು. ಈ ಸಾಮೂಹಿಕ ಪ್ರಾರ್ಥನೆ ಸಮಯದಲ್ಲಿ ಈದ್ಗಾ ಅಧ್ಯಕ್ಷ ಹಾರೂನ್ ಸಾಬ್ ಜಾಗೀರ್ದಾರ್, ಉಪಾಧ್ಯಕ್ಷ MD ನದಿಮುಲ್ಲಾ, ಅಫ್ಸಾ ಪಾಷಾ, ಅಬ್ದುಲ್ ಕರೀಂ, ಮೆಹಬೂಬ್ ಖಾನ್ ಸಾಬ್, ಆಸಿಫ್, ಅರ್ಜಾ ಖಾನ್, ಹಾಜಿದ್ ಖಾದ್ರಿ, ಸಲ್ಮಾನ್ ಜಾಗೀರ್ದಾರ್, ಕಾಜಿ ಮಲ್ಲಿಕ್, ಮೈನುದ್ದೀನ್ ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು ಸೇರಿ ಪರಸ್ಪರ ಶುಭ ಕೋರಿದರು. ವರ್ಷದ 2 ದಿನ ಬಹಳ ಮಹತ್ವದ ದಿನ, ರಂಜಾನ್ ಮತ್ತು ಬಕ್ರೀದ್. ಈ 2 ಹಬ್ಬಗಳಲ್ಲಿ ಸಮುದಾಯದ ಜನ ತ್ಯಾಗ ಬಲಿದಾನಗಳನ್ನು ನೆನೆಯುತ್ತಾ ಪ್ರೀತಿ ಪ್ರೇಮವನ್ನು ಹಂಚಿಕೊಳ್ಳುವ ದಿನ. ಪರಸ್ಪರ ಅಪ್ಪಿಕೊಳ್ಳುವ ಮೂಲಕ ಶುಭಾಶಯ ತಿಳಿಸುತ್ತಾರೆ. ಗೆಳೆಯರನ್ನು, ಅದರಲ್ಲಿಯೂ ವಿಶೇಷವಾಗಿ ಅನ್ಯ ಧರ್ಮದ ಗೆಳೆಯರನ್ನು ಭೋಜನಕ್ಕೆ ಆಹ್ವಾನಿಸಿ ಪ್ರೀತಿಯ ಭೋಜನ ಉಣಬಡಿಸುತ್ತಾರೆ. ಈ ಪ್ರೀತಿ ಪ್ರೇಮ ಹೀಗೆ ನಿರಂತರವಾಗಿರಲಿ ಎಂದು ಬಯಸೋಣ. ಈ ಸಂದರ್ಭದಲ್ಲಿ ಬಾಬುಗೌಡ ಬಾದರ್ಲಿ, ಸೋಮನಗೌಡ ಬಾದರ್ಲಿ, ಶಿವಕುಮಾರ್ ಪಾಟೀಲ್ ಗುಂಜಳ್ಳಿ, ಜಾಫರ್ ಅಲಿ ಜಾಗೀರ್ದಾರ್ ಸೇರಿದಂತೆ ಅನೇಕರು ಸಾಮೂಹಿಕ ಪ್ರಾರ್ಥನೆ ನಂತರ ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು. ಪರಸ್ಪರ ಅಪ್ಪಿಕೊಂಡು ಪ್ರೀತಿ ಸಂದೇಶ ಸಾರಿದ ಮುಸ್ಲಿಂ ಬಾಂಧವರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡುವುದನ್ನು ಖಂಡಿಸಿ ರಾಜ್ಯಾದ್ಯಂತ ಇಂದು ಪ್ರತಿಭಟನೆಗೆ ಬಿಜೆಪಿ ರಾಜ್ಯ ಘಟಕ ಕರೆ ನೀಡಿದ ಹಿನ್ನೆಲೆಯಲ್ಲಿ ನಗರದಲ್ಲಿಯೂ ಕೂಡ ಬಿಜೆಪಿ ಘಟಕದಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಪ್ರವಾಸಿ ಮಂದಿರದಿಂದ ಹೊರಟ ಪ್ರತಿಭಟನಾ ಮೆರವಣಿಗೆ ಮಹಾತ್ಮ ಗಾಂಧಿ ವೃತ್ತ ತಲುಪಿ ಅಲ್ಲಿ ರಾಜ್ಯ ಸರ್ಕಾರ ಕೈಗೊಂಡ ಕ್ರಮದ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರತಿಭಟಿಸಿದರು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ನಗರಸಭೆ ಸದಸ್ಯ ಕೆ ಹನುಮೇಶ್ ಮಾತನಾಡಿ, ಬಿಜೆಪಿ ಸರ್ಕಾರದಲ್ಲಿ ತೈಲ ಬೆಲೆ ಏರಿಕೆಯಾದಾಗ ಈಗಿನ CM ಮತ್ತು DCM ಬೈಕನ್ನು ಹೆಗಲ ಮೇಲೆ ಹೊತ್ತು ಸಾಗಿದ್ದರು. ಅಂಥವರು ಈಗ ತೈಲ ಬೆಲೆ ಏರಿಕೆ ಮಾಡಿರುವುದು ನಾಚಿಕೆಗೇಡಿತನ ವಿಷಯವಾಗಿದೆ ಎಂದು ಟೀಕಿಸಿದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಹಿರಿಯ ಮುಖಂಡ ಕೆ ಕರಿಯಪ್ಪ, ರಾಜೇಶ್ ಹಿರೇಮಠ್, ವೆಂಕೋಬ ರಾಮತ್ನಾಳ್, ಮಲ್ಲಿಕಾರ್ಜುನ್ ಜೀನೂರ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಿವಬಸನಗೌಡ ಗೊರೆಬಾಳ್, ಮಧ್ವಾಚಾರ್ ಆಚಾರ್ಯ, ಈರೇಶ್ ಇಲ್ಲೂರ್, ರವಿ ಉಪ್ಪಾರ್, ತ್ರಿಮೂರ್ತಿ, ಗೀತಾ ಕ್ಯಾಂಪ್, ಲಿಂಗರಾಜ್ ಹೂಗಾರ್, ಅಕ್ಷಯಗೌಡ, ಸಹನಾ ಹಿರೇಮಠ್, ಜಯಶ್ರೀ ರೆಡ್ಡಿ, ಕಾಶಿನಾಥ್ ಹಿರೇಮಠ್, ನಾಗರಾಜ್ ದೊರೆ, ರವಿ ಈಡಿಗ, ಉದಯ್ ಕುಮಾರ್, ಮಲ್ಲಿಕಾರ್ಜುನ್ ಕಾಟ್ಕಲ್, ವೀರರಾಜು, ಅಮರೇಶ್ ಕಾನಿಹಾಳ್, ಮೌನೇಶ್ ಹೊಸಮನಿ, ನಾಗರಾಜ್ ದೇವರಗುಡಿ, ಶಿವಕುಮಾರ್ ಕುರುಕುಂದ, ಶರಣಪ್ಪ ಮೆದಿಕನಾಳ್, ಕುಪೇಂದ್ರ ನಾಯಕ ಸೇರಿದಂತೆ ಇತರರು ಇದ್ದರು. ರಾಜ್ಯ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಮಂಡಲ ಕೇಂದ್ರಗಳಲ್ಲಿ 2 ದಿನಗಳ ಕೆಳಗಡೆ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಒಂದು ಮಾರಾಟ ತೆರಿಗೆಯನ್ನು ಹೆಚ್ಚಿಸಿದ್ದು ಖಂಡಿಸಲಿಕ್ಕೆ ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಈ ಮುಂಚೆ ಇದ್ದಂಥ 25 ಸೆಸ್ ತೆರಿಗೆಯನ್ನು 29ಕ್ಕೆ ಏರಿಸಿದ್ದಾರೆ. ಪೆಟ್ರೋಲ್ದು ಮತ್ತು ಡೀಸೆಲ್ದು 14 ಇದ್ದದ್ದಂಥ ತೆರಿಗೆ ದರವನ್ನು 19ಕ್ಕೆ ಏರಿಸಿ ಒಟ್ಟಾರೆಯಾಗಿ ಪೆಟ್ರೋಲ್ ದರವನ್ನು ₹3.50 ಮತ್ತು ಡೀಸೆಲ್ದನ್ನು ₹3ಗೆ ಹೆಚ್ಚಳ ಮಾಡಿದ್ದು ಇವತ್ತು ಜನವಿರೋಧಿ ಸರ್ಕಾರ ಅಂತೇಳಿ ಮತ್ತೆ ಪುನಃ ಸಾಬೀತು ಮಾಡಿದ್ದಾರೆ. ಇವತ್ತು ಅಧಿಕಾರಕ್ಕೆ ಬರಲಿಕ್ಕೆ ಗ್ಯಾರಂಟಿಯ ಒಂದು ಒಣ ಆಮಿಷಗಳನ್ನು ಒಡ್ಡಿ ಇವತ್ತು ಮತದಾರರನ್ನು ಓಲೈಸಿಕೊಂಡು ರಾಜ್ಯ ಸರ್ಕಾರ ಆಡಳಿತಕ್ಕೆ ಬಂತು. ತದನಂತರದಲ್ಲಿ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಸಂಪೂರ್ಣ ಎಲ್ಲ ಕಚ್ಚಿದ್ದರ ಒಂದು ಪ್ರತೀಕವಾಗಿ ಹತಾಶೆಗೊಂಡು ಇವತ್ತು ಈ ಒಂದು ತೆರಿಗೆ ದರವನ್ನು ಏರಿಸಿ ಇವತ್ತು ಜನವಿರೋಧಿಯಾಗಿ ಮತ್ತು ರೈತರಿಗೆ, ಜನಸಾಮಾನ್ಯರಿಗೆ ಈ ಒಂದು ಹೊರೆಯನ್ನು ಹೊರಿಸ್ತಾ ಇದ್ದಾರೆ. ಅದಕ್ಕಾಗಿ ಈ ಮಾಡಿದಂಥ ಆದೇಶವನ್ನು ಅವರು ಪುನಃ ವಾಪಸ್ ತೆಗೆದುಕೊಳ್ಳಬೇಕು. ಜಿಲ್ಲಾ ವಕ್ಫ್ ಬೋರ್ಡಿನ ನೂತನ ಅಧ್ಯಕ್ಷರಾದ ಜನಾಬ್ ಮೌಲಾನಾ ಫರೀದ್ ಖಾನ್ ಸಾಬ್ ಸಿಂಧನೂರು ತಾಲೂಕಿಗೆ ಆಗಮಿಸಿ ಖಬರಸ್ತಾನ್ ಹಾಗೂ ಕೌಶಲ್ಯ ಅಭಿವೃದ್ಧಿ ಕೇಂದ್ರಗಳಿಗೆ ಭೇಟಿ ನೀಡಿದರು. ನಂತರ
ಪಿಡಬ್ಲ್ಯೂಡಿ ಕ್ಯಾಂಪಿನ ಜಾಮಿಯಾ ಮಸೀದಿಯಲ್ಲಿ ನಯಾ ಖಬ್ರಸ್ತಾನ್ ಕಮಿಟಿಯಿಂದ ನೂತನ ಅಧ್ಯಕ್ಷರಿಗೆ ಸನ್ಮಾನ ಮಾಡಲಾಯಿತು. ಸಿಂಧನೂರು ತಾಲೂಕಿನ ಅಂಚಿನಾಳ್ ಕ್ಯಾಂಪ್ ಮಸೀದಿ ಮತ್ತು ಮುಸ್ಲಿಂ ಖಬರ್ಸ್ಥಾನ್ ಹಾಗೂ ನಗರದ ಜಸ್ಟಿಸ್ ಸಾಚಾರ್ ಮುಸ್ಲಿಂ ಅಲ್ಪಸಂಖ್ಯಾತರ ಸೇವಾ ಸಮಿತಿಯು CSC ಸೆಂಟರ್ ಹಾಗೂ ಮೆಹಬೂಬ್ ಕಾಲೋನಿಯ ಫಾತಿಮಾ ಮಹಿಳಾ ಕಾಲೇಜ್ ಹಾಗೂ ಮುಸ್ಲಿಂ ಕೌಶಲ್ಯ ಅಭಿವೃದ್ಧಿ ಕೇಂದ್ರಕ್ಕೆ ಭೇಟಿ ನೀಡಿದರು. ಎಲ್ಲ ಕಡೆಯೂ ಅಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷರು, ಸಿಂಧನೂರು ತಾಲೂಕಿನ ಅಲ್ಪಸಂಖ್ಯಾತರಿಗೆ ಸರ್ಕಾರದ ವಿವಿಧ ಯೋಜನೆ ಪಡೆಯಲು ಮುಂದಾಗಬೇಕು ಹಾಗೂ ಸಿಂಧನೂರು ತಾಲೂಕಿನ ಎಲ್ಲ ಮಸೀದಿ, ದರ್ಗಾ, ಆಸಿರ್ ಖಾನ್, ಖಬರ್ಸ್ಥಾನ್ಗಳನ್ನು ವಕ್ಫ್ ಮಂಡಳಿಗೆ ನೋಂದಾಯಿಸಿ ಅಭಿವೃದ್ಧಿಗಾಗಿ ಮಂಡಳಿಯ ಸಹಾಯಧನ ಪಡೆಯಬಹುದು ಎಂದು ತಿಳಿಸಿದರು. ಅಲ್ಪಸಂಖ್ಯಾತರ ನಿಗಮಗಳಿಗಿಂತಲೂ ಸರ್ಕಾರದ ಯೋಜನೆಗಳ ಉಪಯೋಗ ಪಡೆದುಕೊಳ್ಳಲು ಮುಂದಾಗುವಂತೆ ಮನವಿ ಮಾಡಿದರು. ಈ ಕಾರ್ಯಕ್ರಮಗಳಲ್ಲಿ ಅಬ್ದುಲ್ ಸಮದ್ ಚೌಧರಿ, ಅಬ್ದುಲ್ ಗನಿ ಸಾಬ್ ವಕೀಲರು, ಮೌಲಾ ಸಾಬ್, ಶೇಖಾ ಖಾದ್ರಿ, ಫಿಟ್ಟರ್, ಮೌಲಾ ಬಿಚ್ಕತ್ತಿ ಬಾಸು, ಹಾಬಿದ್ ಆಶಮ್, ಖಾಜಾ ಸಾಬ್, ಸತ್ತಾರ್ ಖಾನ್, ಶರೀಫ್ ಫನ್ನೂರ್, ಬಾಷಾ ಹುಡಾ, ದೌಲ್ ಸಾಬ್, ಮೇಸ್ತ್ರಿ ಸಾಕಿರ್ ಹಂಚಿನಾಳ್ ಕ್ಯಾಂಪ್, ಲಿಯಾಕತ್, ರಹೀಮ್ ಸಾಬ್ ಮೆಕ್ಯಾನಿಕ್, ಹಾಫೀಜ್ ಮೊಹಮ್ಮದ್ ಖಲೀಲ್, ಹಾಮದ್ ಬಾಗ್ ವಹಿಸಿದ್ದರು. ಹಾಮದ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. सिंधनूर को लेके अभी उम्मत क्या है हमारे वक्फ बोर्ड ऑफिस में पिछले 70-75 सालों में हमारे जो 7 ताल्लुक़े हैं, एक भी ताल्लुक़े की फाइल नहीं है कादरी साहब हमारे ऑफिस में. अब चेयरमैन आया बोले तो उसके सामने फूल और शॉल की सिवा क्या भी नहीं है ऑफिस में. यही हुआ है पिछले 70 सालों से. अब अल्हम्दुलिल्लाह हम कोशिश कर रहे हैं, हमारे पास जो चेयरमैन बैठेगा 7 ताल्लुकों की 7 फाइल उसके सामने रहेगी इंशाअल्लाह. किस ताल्लुक सिंधनूर में कितनी मसाजिद है, वक्फ की कितनी जायदाद है, कितने एडेड हैं, कितनी नहीं है, कितनी कमी है, कितनी आमदनी नहीं है, कितने इदारे हैं, बहुत सारे जो भी मामला थे उसमें रहेंगे. ಜನರಿಗೆ ಹೆಚ್ಚಿನ ಹೊರೆಯಾಗದ ರೀತಿಯಲ್ಲಿ ರಾಜ್ಯದ ಅಭಿವೃದ್ಧಿ ಕೆಲಸಗಳಿಗೆ ಸಂಪನ್ಮೂಲ ಕ್ರೋಢೀಕರಣದ ಉದ್ದೇಶದೊಂದಿಗೆ ಪೆಟ್ರೋಲ್, ಡೀಸೆಲ್ ಮಾರಾಟ ತೆರಿಗೆಯಲ್ಲಿ 3 ರೂಪಾಯಿಗಳಷ್ಟು ಹೆಚ್ಚಿಸಲಾಗಿದೆ. ಸರ್ಕಾರ 3 ರೂಪಾಯಿಗಳಷ್ಟು ಪೆಟ್ರೋಲ್, ಡೀಸೆಲ್ ದರ ಏರಿಕೆ ಮಾಡಿದ್ದರೂ ದಕ್ಷಿಣದ ಇತರ ರಾಜ್ಯಗಳು ಹಾಗೂ BJP ಆಡಳಿತ ಇರುವ ರಾಜ್ಯಗಳಿಗಿಂತ ನಮ್ಮಲ್ಲಿ ಕಡಿಮೆ ಇದೆ ಎಂದು ಮುಖ್ಯಮಂತ್ರಿಗಳು ಅಂಕಿ ಅಂಶಗಳೊಂದಿಗೆ ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರ GST ವ್ಯವಸ್ಥೆ ಜಾರಿಗೊಳಿಸಿದ ನಂತರ ರಾಜ್ಯ ಸರ್ಕಾರಗಳ ಸಂಪನ್ಮೂಲ ಕ್ರೋಢೀಕರಣಕ್ಕೆ ಇರುವ ಅವಕಾಶ ಸೀಮಿತಗೊಂಡಿದೆ. ಕೇಂದ್ರ ಸರ್ಕಾರ GST ಆದಾಯ ತೆರಿಗೆ, ಕೇಂದ್ರ ಅಬಕಾರಿ ಸುಂಕ ಮೊದಲಾದ ಮೂಲಗಳಿಂದ ತೆರಿಗೆ ಸಂಗ್ರಹಿಸುತ್ತದೆ. ರಾಜ್ಯ ಸರ್ಕಾರಕ್ಕೆ ಕೇವಲ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕ, ವಾಹನ ತೆರಿಗೆ, ಪೆಟ್ರೋಲ್ ಡೀಸೆಲ್ ಮೇಲಿನ ಮಾರಾಟ ತೆರಿಗೆ ಹಾಗೂ ಮದ್ಯದ ಮೇಲಿನ ಮಾರಾಟ ತೆರಿಗೆ ಹೊರತುಪಡಿಸಿ ಯಾವುದೇ ಮೂಲಗಳಿಲ್ಲ. ಈ ಹಿನ್ನೆಲೆಯಲ್ಲಿ ಇತರೆ ರಾಜ್ಯಗಳ ಪೆಟ್ರೋಲ್ ಡೀಸೆಲ್ ಬೆಲೆಗೆ ಹೋಲಿಸಿದರೆ ರಾಜ್ಯದ ದರಗಳು ಕಡಿಮೆ ಇರುವುದು ಗಮನಿಸಿ ರಾಜ್ಯ ಸರ್ಕಾರ ಅಲ್ಪ ಪ್ರಮಾಣದ ತೆರಿಗೆ ಹೆಚ್ಚಳ ಮಾಡಿದೆ ಎಂದು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದರು. ಈ ಬಗ್ಗೆ BJPಯವರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಆದರೆ ಅವರಿಗೆ ಪ್ರತಿಭಟನೆ ಮಾಡುವ ನೈತಿಕ ಹಕ್ಕು ಎಲ್ಲಿದೆ ಎಂದು ಪ್ರಶ್ನಿಸಿದರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ $113 ಇತ್ತು. 2015ರಲ್ಲಿ ಈ ಬೆಲೆ ಅರ್ಧಕ್ಕರ್ಧ ಕಡಿಮೆಯಾದರೂ ಬೆಲೆ ಇಳಿಸಿ ಜನರ ಹೊರೆ ಕಡಿಮೆ ಮಾಡುವ ಕಾಳಜಿಯನ್ನು ನರೇಂದ್ರ ಮೋದಿಯವರು ಏಕೆ ತೋರಲಿಲ್ಲ? BJPಯವರು ಯಾರ ವಿರುದ್ಧ ಹೋರಾಡಬೇಕು ಎಂದು ಪ್ರಶ್ನಿಸಿದರು. ಕರ್ನಾಟಕ ರಾಜ್ಯಕ್ಕೆ BJP ಸರ್ಕಾರದಿಂದ ನಿರಂತರ ಅನ್ಯಾಯವಾಗುತ್ತಾ ಬಂದಿದ್ದರೂ ಸಹ BJPಯವರು ಧ್ವನಿ ಎತ್ತಲಿಲ್ಲ. ತೆರಿಗೆ ಅನ್ಯಾಯವಾದಾಗ ಸಂಸದರು ಈ ವಿಷಯದ ಕುರಿತು ಮಾತನಾಡಿಲ್ಲ. ರಾಜ್ಯಕ್ಕೆ 15ನೇ ಹಣಕಾಸು ಆಯೋಗವು ವಿಶೇಷ ಅನುದಾನ ನೀಡುವಂತೆ ಶಿಫಾರಸು ಮಾಡಿದ್ದರೂ ಸಹ ಕೇಂದ್ರ ಸರ್ಕಾರ ನೀಡಿಲ್ಲ. ಭದ್ರಾ ಮೇಲ್ದಂಡೆ ಯೋಜನೆಗೆ ಆಯವ್ಯಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು 5,000 ಕೋಟಿ ರೂಪಾಯಿ ಒದಗಿಸುವುದಾಗಿ ಘೋಷಿಸಿದರು. ಬಿಡಿಗಾಸೂ ನೀಡಿಲ್ಲ. ಈ ವಿಷಯಗಳ ಕುರಿತು BJPಯವರು ಧ್ವನಿ ಎತ್ತಿದ್ದಾರೆಯೇ? BJPಯು ಬಡವರು, ದಲಿತರ ವಿರೋಧಿ ಧೋರಣೆ ಹೊಂದಿದೆ ಎಂದು ಅವರು ನುಡಿದರು. ತೈಲ ಬೆಲೆ ಏರಿಕೆಯನ್ನು ಸಮರ್ಥಿಸಿಕೊಂಡ ಮುಖ್ಯಮಂತ್ರಿಯವರು ಬೆಲೆ ಏರಿಕೆಯ ಹೊರತಾಗಿಯೂ ರಾಜ್ಯದ ಪೆಟ್ರೋಲ್, ಡೀಸೆಲ್ ಬೆಲೆ ನೆರೆಯ ರಾಜ್ಯಗಳು ಹಾಗೂ BJP ಆಡಳಿತದ ರಾಜ್ಯಗಳಿಗಿಂತ ಕಡಿಮೆ ಎಂದು ವಿವರಿಸಿದರು. ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದಾಗ ಪೆಟ್ರೋಲ್ ಮೇಲೆ ಕೇಂದ್ರ ಅಬಕಾರಿ ಸುಂಕ 9.48% ಗಳಿಷ್ಟಿತ್ತು. 2020ರ ಮೇನಲ್ಲಿ 32.98 ರೂಪಾಯಿಗಳಿಗೆ ಹೆಚ್ಚಾಗಿದೆ. ಈ ಮಟ್ಟದ ಏರಿಕೆ ವಿರುದ್ಧ BJPಯವರಾಗಲಿ ಅಶೋಕ್ ಆಗಲಿ ಬಾಯಿ ಬಿಟ್ಟಿಲ್ಲ. ಅವರಿಗೆ ಅರ್ಥ ಆಗಿದ್ದರೆ ತಾನೇ ಎಂದು ಛೇಡಿಸಿದರು. ಮುಸ್ಲಿಮರ ಮನೆಗಳಲ್ಲಿ ಊಟ ಮಾಡುವುದನ್ನು ವಿಶೇಷವೆನ್ನಿಸುವಂತೆ ಬಿಂಬಿಸುವ ನಾವುಗಳು ನಮ್ಮ ಮನೆಗಳಲ್ಲಿ ಮುಸ್ಲಿಮರ ಊಟವನ್ನು ಸಹಜವೆಂದು ಭಾವಿಸುತ್ತೇವೆಯೇ ಅಥವಾ ಭಾವಿಸುತ್ತಿಲ್ಲ ಯಾಕೆ? ಅಥವಾ ನಮ್ಮ ಹಬ್ಬಗಳಿಗೆ ಮುಸ್ಲಿಮರನ್ನು ಆಹ್ವಾನಿಸಿದರೆ ಅದನ್ನು ಸೌಹಾರ್ದತೆಯ ಭಾಗವಾಗಿ ಸಾರ್ವಜನಿಕವಾಗಿ ಹಂಚಿಕೊಳ್ಳುವುದು ಕಡಿಮೆ. ಯಾಕೆ ಹೀಗೆ ಎನ್ನುವುದು ಅಜೋ ಅವರ ಪ್ರಶ್ನೆ.
ಬಕ್ರೀದ್ಗೆ ಮುಸ್ಲಿಂ ಬಾಂಧವರು ಊಟಕ್ಕೆ ಕರೆಯಲಿಲ್ಲವೆಂದು ಪ್ರೀತಿಯಿಂದ ಆರೋಪಿಸುವುದು ಒಂದು ಕಡೆಯಾದರೆ, ಮುಸ್ಲಿಂ ಬಾಂಧವರ ಮನೆಗಳಲ್ಲಿ ಬಕ್ರೀದ್ ಹಬ್ಬಕ್ಕೆ ಹೋಗಿ ಊಟ ಮಾಡಿದ್ದರ ಚಿತ್ರ ಹಾಕ್ಕೊಂಡು ಖುಷಿ ಪಡೋದು ಮತ್ತೊಂದು ಕಡೆ. ಆದರೆ ಇಷ್ಟು ವರ್ಷ ಯುಗಾದಿ, ದೀಪಾವಳಿ, ನಾಗರ ಪಂಚಮಿ, ಊರಮ್ಮನ ಜಾತ್ರೆ ಮೊದಲಾದ ಇಂಥ ಸಾಲು ಸಾಲು ಹಿಂದೂಗಳ ಹಬ್ಬಗಳಲ್ಲಿ ನಮ್ಮನ್ಯಾಕೆ ಕರೀಲಿಲ್ಲ ಎನ್ನುವ ಪ್ರೀತಿಯ ಆರೋಪವನ್ನು ಮುಸ್ಲಿಂ ಬಾಂಧವರು ಮಾಡಿದ್ದನ್ನು ನಾನು ನೋಡಲಿಲ್ಲ. ಅಂತೆಯೇ ನಾನು ಈ ಹಬ್ಬಗಳಲ್ಲಿ ಇಂತಿಂಥವರ ಮನೆಯಲ್ಲಿ ಹಬ್ಬದೂಟ ಮಾಡಿದೆ ಎಂದು ಫೋಟೋ ಹಾಕಿಕೊಂಡಿದ್ದನ್ನು ನಾ ಕಾಣೆ. ಇದ್ದರೆ ಬೆರಳಿಕೆಯ ಉದಾಹರಣೆ ಸಿಗಬಹುದು. ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದ ಹಳ್ಳಿಗಳಲ್ಲಿ ಹಿಂದೂ ಮುಸ್ಲಿಮರು ಮದುವೆ ಮುಂಜಿಗಳಲ್ಲಿ ಬೆರೆಯುವುದು, ಮೊಹರಂ ಹಬ್ಬದಲ್ಲಿ ತಾತ್ಕಾಲಿಕವಾಗಿ ಧರ್ಮದ ಗಡಿಗೆರೆ ಅಳಿಸಿ ಒಂದಾಗುವುದು, ಅಳಿಯ ಮಾವ, ಅಣ್ಣ ತಮ್ಮ, ದೊಡ್ಡಮ್ಮ ಚಿಕ್ಕಮ್ಮ ಮೊದಲಾದ ಸಂಬಂಧ ವಾಚಕಗಳಲ್ಲಿ ಆತ್ಮೀಯತೆ ತೋರುವುದು ಸಹಜವೆಂಬಂತೆ ಕಾಣುತ್ತೇವೆ. ಇಂತಹ ಸಹಜ ಹೊಂದಾಣಿಕೆ ಕೊಂಡುಕೊಳ್ಳುವಿಕೆ ಇಂದು ಮುಖ್ಯ ಅನಿಸುತ್ತೆ. ಪ್ರತ್ಯೇಕವೆಂಬಂತೆ ತೋರುವ ಯಾವ ಚಟುವಟಿಕೆಗಳು ಧರ್ಮದ ಗಡಿಗೆರೆಗಳನ್ನು ತಾತ್ಕಾಲಿಕವಾಗಿಯೂ ಅಳಿಸಿದಂತೆ ಕಾಣುವುದಿಲ್ಲ. ಅಂಬೇಡ್ಕರ್ ಜಾತಿ ವಿನಾಶಕ್ಕಾಗಿ ಹೇಳುವ ಸಹಭೋಜನದ ಪರಿಣಾಮ ತೀರಾ ಕಡಿಮೆ ಏನಲ್ಲ. ದಲಿತರೇ ಮಾಡುವ ಗ್ರಾಮ ದೇವತೆಯ ಬೇಟೆ ಹಬ್ಬಗಳಲ್ಲಿ ಊರಿನ ಅನೇಕ ಮೇಲ್ಜಾತಿಗಳು ಉಂಡು ಬರುತ್ತಾರೆ. ಈ ಊಟವನ್ನು ಸಾರ್ವಜನಿಕಗೊಳಿಸುವುದಿಲ್ಲ. ಅಪರೂಪಕ್ಕೆ ದಲಿತ ಮೇಲ್ಮಧ್ಯಮ ವರ್ಗದ ಯುವಕ ಯುವತಿಯರು ಮೇಲ್ಮಧ್ಯಮ ಜಾತಿಗಳ ಮನೆಗಳಲ್ಲೂ ಊಟ ಮಾಡಬಹುದು. ಅದನ್ನು ಸಾರ್ವಜನಿಕಗೊಳಿಸುವುದು ಕಡಿಮೆ. ಅಂದರೆ ಜಾತಿಗಳ ಬೆರೆಯುವಿಕೆ ಸಾರ್ವಜನಿಕ ಸುದ್ದಿಯಾಗದು. ಧರ್ಮಗಳ ಬೆರೆಯುವಿಕೆ ಸಾರ್ವಜನಿಕ ಸುದ್ದಿಯಾಗುವುದರ ಹಿಂದಣ ಇರುವ ಆಶಯವೇನು? ದಲಿತ ಮೇಲ್ಜಾತಿಗಳ ಬೆರೆಯುವಿಕೆಯ ಗೌಪ್ಯತೆ ಕಾಪಾಡುವುದರ ಹಿಂದೆ ಜಾತೀಯತೆಯನ್ನು ಹಾಗೇ ಉಳಿಸುವ ಮನಸ್ಥಿತಿ ಕೆಲಸ ಮಾಡುತ್ತದೆ. ಇನ್ನಾದರೂ ಸಾಮಾಜಿಕ ಜಾಲತಾಣಗಳಲ್ಲಿ ಮೇಲ್ಜಾತಿಗಳು ದಲಿತರ ಮನೆಗಳಲ್ಲಿ ಊಟ ಮಾಡಿದ್ದನ್ನು, ತಮ್ಮ ಮನೆಗಳಲ್ಲಿ ದಲಿತರು ಊಟ ಮಾಡಿದ್ದರ ಚಿತ್ರಗಳನ್ನು ಹೀಗೆ ಸಾರ್ವಜನಿಕವಾಗಿ ಹಂಚಿಕೊಳ್ಳುವ ಅಭಿಯಾನವು ಶುರುವಾಗಲಿ. ಭಾರತದ ಸಂವಿಧಾನದ ಪ್ರಸ್ತಾವನೆ ಭಾರತದ ಜನತೆಯಾದ ನಾವು ಎಂದು ಶುರುವಾಗುತ್ತದೆ. ಈ ಜನತೆಯಾದ ನಾವುಗಳಲ್ಲಿ ಮುಸ್ಲಿಮರು ಇದ್ದಾರೆ. ಸೂಕ್ಷ್ಮವಾಗಿ ಗಮನಿಸಿ, ಪ್ರಜ್ಞಾವಂತರು ಮುಸ್ಲಿಮರನ್ನು ಅವರು ಎಂದು ಸಂಬೋಧಿಸಲು ಶುರು ಮಾಡಿದ್ದಾರೆ. ಒಂದು ಊರಿನ ಮೇಲ್ಜಾತಿಗಳು ದಲಿತರನ್ನು ಅವರು ಎಂದೇ ಗುರುತಿಸಿದ್ದರೂ ಗಂಡಸರೆಲ್ಲ ಒಟ್ಟಾದಾಗ ಗಂಡು ಕುಲದ ಬಗ್ಗೆ ಮಾತನಾಡುವಾಗ ಮಹಿಳೆಯರನ್ನು ಹೀಗೆ ಅವರು ಎಂದೇ ಗುರುತಿಸುತ್ತಾರೆ. ಈ ಅವರು ನಾವು ಎನ್ನುವ ಬೌಂಡರಿಯನ್ನು ಸಂವಿಧಾನ ಒಡೆದು ಹಾಕಿಯೇ ಜನತೆಯಾದ ನಾವುಗಳು ಎಂದಿದೆ. ಹಾಗಾಗಿ ನಮ್ಮಲ್ಲಿಯ ಈ ಕೆಲವರು ಅವರಾಗುವುದು ಬೇಡ, ನಾವಾಗಿರಲು ಪ್ರಯತ್ನಿಸೋಣ. ಇದು ಅರುಣ ಜೋಳದ ಕೂಡ್ಲಿಗಿ ಅವರ ಅನಿಸಿಕೆ. ಚಿತ್ರಸುದ್ದಿಗಳು. ಅವರಿವರು ಎನ್ನದೇ, ಅದು ಇದು ಎನ್ನದೇ ಸಮಾಜ ಸೇವೆಯಲ್ಲಿ ಸುಮಾರು ವರ್ಷಗಳಿಂದ ನಿರಂತರವಾಗಿ ನಿರತರಾಗಿರುವ ಆಟೋ ಚಾಲಕ ಉಸ್ಮಾನ್ ಪಾಷಾ ಮಕಂದರ್ ಶಾ ಚಕ್ರವರ್ತಿಯವರು ಅನಾಥ ರೋಗಿಯನ್ನು ಆಸ್ಪತ್ರೆಗೆ ದಾಖಲಿಸಿ ಮಾನವೀಯತೆಗೆ ಮತ್ತೊಮ್ಮೆ ಸಾಕ್ಷಿಯಾಗಿದ್ದಾರೆ. ಖ್ಯಾತ ಲೇಖಕಿ ಅರುಂಧತಿ ರಾಯ್ ಮತ್ತು ಶೇಖ್ ಶೋಕಾತ್ ಹುಸೇನ್ ಮಾಜಿ ಪ್ರಾಧ್ಯಾಪಕ ವಿರುದ್ಧ ಭಯೋತ್ಪಾದನಾ ವಿರೋಧಿ ಕಾನೂನು UAPA ಅಡಿಯಲ್ಲಿ ಕಾನೂನು ಕ್ರಮಕ್ಕೆ ಅವಕಾಶ ನೀಡಿರುವುದಕ್ಕೆ CPIML ಲಿಬರೇಷನ್ ಪಕ್ಷದ ಮುಖಂಡ ನಾಗರಾಜ್ ಪೂಜಾರ್ ಖಂಡಿಸಿದ್ದಾರೆ. ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಹಾಸನದಿಂದ ರಾಜ್ಯಾಧ್ಯಕ್ಷರಾದ ಕಲಾವತಿ ಮಧುಸೂದನ್ ಅವರು ಸಿಂಧನೂರಿನ RJ ಮೆಲೋಡಿಸ್ನ ವೀರೇಶ್ ದೇವರಮನಿ ಹಾಗೂ ಗಾನ ಕೋಗಿಲೆ ರಂಗಮ್ಮ ಗಲಗ್ ಅವರಿಗೆ ಸ್ಪಂದನ ಸಿರಿ ಗಾನ ವಿಭೂಷಣ ರಾಷ್ಟ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿ ಸನ್ಮಾನಿಸಲಾಯಿತು. ಮತ್ತೊಮ್ಮೆ ಮುಖ್ಯಾಂಶಗಳು. ಮುಸ್ಲಿಂ ಬಾಂಧವರಿಂದ ಬಕ್ರೀದ್ ಹಬ್ಬ ನಿಮಿತ್ತ ಸಾಮೂಹಿಕ ಪ್ರಾರ್ಥನೆ ಹಾಗೂ ಪರಸ್ಪರ ಶುಭ ಹಾರೈಕೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಬಿಜೆಪಿ ಮುಖಂಡರಿಂದ ಪ್ರತಿಭಟನೆ. ಜಿಲ್ಲಾ ವಕ್ಫ್ ಬೋರ್ಡ್ ಅಧ್ಯಕ್ಷ ಜನಾಬ್ ಮೌಲಾನ್ ಫರೀದ್ ಖಾನ್ ಸಾಬ್ ಅವರಿಂದ ಕಬರ್ಸ್ಥಾನ್ ಕೌಶಲ್ಯ ಕೇಂದ್ರ ವೀಕ್ಷಣೆ. ತೈಲ ಬೆಲೆ ಏರಿಕೆಯನ್ನು ಸಮರ್ಥಿಸಿಕೊಂಡ ಮುಖ್ಯಮಂತ್ರಿಗಳು. ಹಬ್ಬಗಳಲ್ಲಿ ಹಬ್ಬದೂಟದ ಕುರಿತು ಅಜೋ ಅವರು ಹಂಚಿಕೊಂಡ ಮಹತ್ವದ ಮಾತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ, ಸ್ಕೂಲ್ ಆಫ್ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಗೆ ಒಮ್ಮೆ ಭೇಟಿ ನೀಡಿ. ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಬಿ ಫಾರ್ಮಸಿ ವಿದ್ಯಾರ್ಹತೆ PUC ಮತ್ತು ಸೈನ್ಸ್ ಪಾಸ್ ಅವಧಿ 2 ವರ್ಷ, ನರ್ಸಿಂಗ್ GNM PUC ಕಲಾ ವಿಜ್ಞಾನ ವಾಣಿಜ್ಯ ಪಾಸ್ ಅವಧಿ 3 ವರ್ಷ, ಪ್ಯಾರಾಮೆಡಿಕಲ್ DMLT ಮತ್ತು DHI ವಿದ್ಯಾರ್ಹತೆ SSLC ಅಥವಾ PUC ವಿಜ್ಞಾನ ಅವಧಿ 3 ವರ್ಷ. ಸಂಸ್ಥೆಯ ವಿಶೇಷತೆಗಳು: ಅನುಭವಿ ಉಪನ್ಯಾಸಕರಿಂದ ಬೋಧನೆ,
ಪ್ರತಿ ಶನಿವಾರ ತಜ್ಞ ವೈದ್ಯರಿಂದ ವಿಶೇಷ ಉಪನ್ಯಾಸ, ಸುಸಜ್ಜಿತ ಕಟ್ಟಡ, ಸ್ಮಾರ್ಟ್ ಕ್ಲಾಸಸ್, ಸಿಸಿ ಕ್ಯಾಮೆರಾ ಅಳವಡಿಕೆ, ವಿದ್ಯಾರ್ಥಿಗಳಿಗಾಗಿ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ವೈದ್ಯರಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದ ಮೂಲಕ ವಿದ್ಯಾರ್ಥಿಗಳಿಗೆ ವಿಶೇಷ ಕಲಿಕಾ ಅನುಭವ. ಪ್ರವೇಶಕ್ಕಾಗಿ ಹಿಂದೆ ಭೇಟಿ ನೀಡಿ. ಇರ್ಫಾನ್ ಕೆ ಅಧ್ಯಕ್ಷರು, ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಹತ್ತಿರ, ವಾಸವಿ ಗುಡಿ ಎದುರುಗಡೆ, ರಾಯಚೂರು ರಸ್ತೆ, ಸಿಂಧನೂರು. ಪಿನ್ ನಂಬರ್ 514728. ದೂರವಾಣಿ ಸಂಖ್ಯೆ 8191435388 9036731385. ಹಿಂದೆ ಭೇಟಿ ನೀಡಿ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್, ಸಿಂಧನೂರು. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.